ಮಾಲೂರು ತಾಲೂಕಿನಲ್ಲಿ ದಲಿತ ಸಮುದಾಯದ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪ ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ನಗರದ ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ಕದಸಂಸ ವತಿಯಿಂದ ದಲಿತ ಸಮುದಾಯದ ವಿವಿಧ ಸಮಸ್ಯೆ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಎಂವಿ ರೂಪಾ ಅವರಿಗೆ ಮನವಿ ಸಲ್ಲಿಸಿದ್ರು. ಸರ್ಕಾರಿ ಜಮೀನುಗಳನ್ನ ಗೋಮಾಳಗಳನ್ನ ಬಡವರಿಗೆ ದಲಿತರಿಗೆ ನೀಡದೆ ಅದನ್ನ ಉಳ್ಳವರಿಗೆ ಬಲಾಢ್ಯರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟು ಸರ್ಕಾರಕ್ಕೂ ಮೋಸ ಮಾಡಲಾಗುತ್ತಿದೆ ಎಂಬ ವಿಚಾರವನ್ನ ವೆಂಕಟೇಶ್ ತಿಳಿಸಿದ್ರು. ಇಂತಹ ಹಲವಾರು ಸಮಸ್ಯೆಗಳು ಮಾಲೂರು ತಾಲೂಕಿನಲ್ಲಿದ್ದು ಪರಿಹಾರವಾಗುತ್ತಿಲ್ಲ. ಇದರಿಂದ ಬೇಸತ್ತ ದಸಂಸ ವೆಂಕಟೇಶ್ ಅವರು ಇದೀಗ ಪ್ರತಿಭಟನೆ ಮಾಡುವ ಮೂಲಕ ದಲಿತರ ಸಮಸ್ಯೆಗಳನ್ನ ಅಧಿಕಾರಿಗಳು ಬಗೆಹರಿಸದೆ ಅಕ್ರಮ ಎಸಗುವವರಿಗೆ ಸಹಕಾರ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಮಾಡುತ್ತಿದ್ದಾರೆ. ಜೊತೆಗೆ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಡಿಎನ್ ನಾರಾಯಣಸ್ವಾಮಿ, ನೀಲಕಂಠ ಅಗ್ರಹಾರ ಶ್ಯಾಮಣ್ಣ, ತಿರುಮಲೇಶ್, ಅಮರೇಶ್, ಯಶವಂತಪುರ ಮುನಿರಾಜಪ್ಪ, ಮಂಜುನಾಥ್ ನಾಯ್ಡು, ಎಎಸ್ ನಾರಾಯಣಸ್ವಾಮಿ, ಎಚ್ವೈ ವೆಂಕಟೇಶಪ್ಪ, ಶಂಕರ್, ವೆಂಕಟೇಶಪ್ಪ, ಬಿಂಗಿಪುರ ವೆಂಕಟೇಶ್, ಗಾಂಧಿ ಸರ್ಕಲ್ ಬಾಬು, ಪೀಲ್ಸರ್ ಎಸ್ಎಂ ಮುರುಳಿ, ನಾರಾಯಣಸ್ವಾಮಿ, ಅರಳೇರಿ ಮುನಿರಾಜ್, ಮಂಜುನಾಥ್ ಸೇರಿದಂತೆ ಹಲವಾರು ಸಂಘಟಕರು ಹಾಜರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅವರು ಮಾತನಾಡಿ, ತಾಲೂಕು ಆಡಳಿತ ದಲಿತರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ವಿಫಲವಾಗಿದ್ದು, ಸರ್ಕಾರಿ ಜಮೀನುಗಳನ್ನ ಉಳ್ಳವರಿಗೆ ಪರಬಾರೆ ಮಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ತಾಲೂಕಿನಾದ್ಯಂತ ಸರ್ಕಾರಿ ಕೆರೆ, ಗುಂಡುತೋಪು, ನೆಡುತೋಪು, ಸರ್ಕಾರಿ ರಸ್ತೆ, ರಾಜಕಾಲುವೆಗಳು, ಸರ್ಕಾರಿ ಕಾಲುದಾರಿ, ಸರ್ಕಾರಿ ಕುಂಟೆಗಳನ್ನ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿದೆ. ಹಲವು ಬಾರಿ ಸಂಘಟನೆ ಹೋರಾಟ ಮಾಡಿ ದಲಿತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಮನವಿ ಮಾಡಿದ್ರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನೀಲಕಂಠ ಅಗ್ರಹಾರ ಗುಡಿಸಲು ವಾಸಿಗಳು 2014ರಿಂದ ಗುಡಿಸಲು ಹಾಕಿಕೊಂಡು ವಾಸ ಮಾಡಿಕೊಂಡು ಅರ್ಜಿಗಳನ್ನ ಸಲ್ಲಿಸಿದ್ರೂ ಸಹ ಅವರ ಹಕ್ಕುಪತ್ರಗಳನ್ನ ವಿತರಿಸದೆ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಆದ್ರೆ ಕಸಬಾ ಹೋಬಳಿ ಮಿಂಡಹಳ್ಳಿ ಸರ್ವೆ ನಂಬರ್ 1ರ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ಹಕ್ಕುಪತ್ರಗಳನ್ನ ನೀಡಿ ಈ ಖಾತೆಗಳನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಕ್ರಮ ಈ ಖಾತೆಗಳನ್ನ ಮಾಡುತ್ತಿದೆ. ಇದರ ಬಗ್ಗೆ ತನಿಖೆ ಮಾಡಿ ಅಕ್ರಮ ಹಕ್ಕುಪತ್ರ ಮತ್ತು ಈ ಖಾತೆಗಳನ್ನ ವಜಾ ಮಾಡಬೇಕು ಹಾಗೂ ನೀಲಕಂಠ ಅಗ್ರಹಾರ ಗುಡಿಸಲು ವಾಸಿಗಳಿಗೆ ಕೂಡಲೇ ಹಕ್ಕುಪತ್ರಗಳನ್ನ ವಿತರಿಸಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು. ತಾಲೂಕಿನಲ್ಲಿ ಇರುವ ಚೆನ್ನದಾಸರಿ, ಹಕ್ಕಿಪಿಕ್ಕಿ, ಸೋಲಿಗ, ಸಿದ್ಧಿಖ್ಯಾತ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರ ನೀಡದೇ ಇರೋದ್ರಿಂದ ಆ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಿದ್ದು, ಈ ಕೂಡಲೇ ಆ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕು. ಅರಳೇರಿ ರಸ್ತೆ, ರಾಜಕಾಲುವೆ ಮತ್ತು ಸರ್ಕಾರಿ ಓಣಿ ಪ್ರಕರಣವನ್ನ ತೀವ್ರಗತಿಯಲ್ಲಿ ಪೂರ್ಣಗೊಳಿಸಿ ಸರ್ಕಾರಿ ಜಮೀನುಗಳನ್ನ ಸರ್ವೆ ಮಾಡಿಸಿ ಅಕ್ರಮ ಒತ್ತುವರಿ ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಜಿಲ್ಲಾ ತಾಲೂಕು ಆಡಳಿತದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಾಲೂರು ತಾಲೂಕು ಶಾಖೆ ಇವತ್ತು ತಾಲೂಕು ಕಚೇರಿ ಮುಂಭಾಗ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಒಂದೇ, ಇವತ್ತು ಮಾಲೂರು ತಾಲೂಕಿನಲ್ಲಿ ಚನ್ನದಾಸರಿ, ಅಕ್ಕಿಪಿಕ್ಕಿ, ಸಿಳ್ಳೆಖ್ಯಾತ, ಸೋಲಿಗ ಜನಾಂಗ ಇದ್ದಾರೆ. ಆದರೆ ಸುಮಾರು ವರ್ಷಗಳಿಂದ ಅವರಿಗೆ ಯಾವುದೇ ಜಾತಿ ಪ್ರಮಾಣ ಪತ್ರವನ್ನೇ ಕೊಡದೇನೆ ಇವತ್ತು ತಾಲೂಕು ಆಡಳಿತ ಅವರು ಮನುಷ್ಯರನ್ನಾಗೆ ಕಾಣ್ತಕ್ಕಂಥ ಪ್ರವೃತ್ತಿ ತಾಲೂಕು ಆಡಳಿತ ನಡೆದುಕೊಳ್ತಾ ಇಲ್ಲ. ಇವತ್ತು ಎಷ್ಟೋ ಜನ ಆ ಸಮುದಾಯದ ಮಕ್ಕಳು ಶಾಲೆಗೂ ಸಹ ಹೋಗ್ತಾ ಇಲ್ಲ. ಇದು ಕೊನೆ ಯಾರು? ಅವರ ಆಚಾರ ವಿಚಾರಗಳನ್ನು ಗಮನಿಸಿ ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗಿರ್ತಕ್ಕಂಥ ಕೆಲಸ ತಾಲೂಕು ಆಡಳಿತ ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಸಹ ಕೆಲಸ ಮಾಡ್ತಾ ಇಲ್ಲ. ಇವರಿಗೆ ಸರ್ಕಾರಿ ಜಮೀನುಗಳು ಎಲ್ಲೆಲ್ಲಿದ್ದಾವೆ ಅದನ್ನು ಖಾಸಗಿಯವರಿಗೆ ಪರಬಾರೆ ಮಾಡ್ತಕ್ಕಂಥ ಕೆಲಸ ಮಾತ್ರ ಇವತ್ತು ತಾಲೂಕು ಆಡಳಿತಕ್ಕೆ ಗೊತ್ತಿದೆ. ಅದೇ ಅಲ್ಲದೆ ಏನು 94C ಅಕ್ರಮ ಸಕ್ರಮ ಅಡಿಯಲ್ಲಿ ಹಕ್ಕುಪತ್ರಗಳಿಗಾಗಿ ಅರ್ಜಿಗಳನ್ನು ಹಾಕ್ಕೊಂಡಿರ್ತಕ್ಕಂಥ ದಲಿತರಿಗೆ ಇದುವರೆಗೂ ಸಹ ಹಕ್ಕುಪತ್ರ ಕೊಡ್ತಾ ಇಲ್ಲ. ಆದರೆ ಮಿಂಡಹಳ್ಳಿ ಸರ್ವೆ ನಂಬರ್ 1ರಲ್ಲಿ ಖಾಸಗಿಯವರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನುಗಳನ್ನು ಅಕ್ರಮ ಸಕ್ರಮ ಅಡಿಯಲ್ಲಿ ಅಕ್ರಮವಾಗಿ ಹಕ್ಕುಪತ್ರಗಳನ್ನು ಕೊಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮವಾಗಿ ಈ ಖಾತೆಗಳನ್ನು ಮಾಡ್ತಾ ಇದ್ದಾರಲ್ಲ, ಇದು ಅಕ್ರಮ. ಆದರೆ ಬಡವರಿಗೆ ಯಾವುದೇ ರೀತಿಯ ಅನುಕೂಲ ತಾಲೂಕು ಆಡಳಿತ ಮಾಡಿಕೊಡ್ತಾ ಇಲ್ಲ. ಅದೇ ಅಲ್ಲದೆ ಇವತ್ತು ತಾಲೂಕಿನಾದ್ಯಂತ ಇರ್ತಕ್ಕಂಥ ಏನು ರಾಜಕಾಲುವೆ, ಸರ್ಕಾರಿ ಕೆರೆ, ಗುಂಡುತೋಪು, ನೆಡುತೋಪು, ಸರ್ಕಾರಿ ರಸ್ತೆ, ಸರ್ಕಾರಿ ಕಾಲುದಾರಿ, ಸರ್ಕಾರಿ ಕುಂಟೆ, ಇವತ್ತು ಸರ್ಕಾರಿ ಜಮೀನುಗಳನ್ನು ಅಕ್ರಮ
ಲೇಔಟ್ಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸಹ ಕಡಿವಾಣ ಹಾಕ್ಬೇಕಾಗಿರ್ತಕ್ಕಂಥ ತಾಲೂಕು ಆಡಳಿತ ಇದುವರೆಗೂ ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಉದಾಹರಣೆ, ಲಿಂಗಾಪುರ ಸರ್ವೆ ನಂಬರ್ 48 ಸರ್ಕಾರಿ ಕೆರೆ 12 ಎಕರೆ ಚಿಲ್ಲರೆ. ಇವತ್ತು ಪಕ್ಕದಲ್ಲಿ ಖಾಸಗಿ ಅವರು ಲೇಔಟ್ ಮಾಡ್ತಾ ಇದ್ದಾರೆ, ಸರ್ಕಾರಿ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು. ಇದುವರೆಗೂ ಸಹ ಅದನ್ನ ತೆರವುಗೊಳಿಸಲಿಲ್ಲ. ಅದೇ ಅಲ್ಲದೆ 49 ಸರ್ಕಾರಿ ಗೋಮಾಳ, 16 ಎಕರೆ ಜಮೀನಿದೆ ಸರ್ಕಾರಿ ಜಮೀನು. ಇವತ್ತು ಖಾಸಗಿ ಅವರು ಲೇಔಟ್ ಅನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಅದನ್ನ ಸರ್ವೆ ಮಾಡಿಸಲಿಲ್ಲ, ತೆರವುಗೊಳಿಸಲಿಲ್ಲ. ಅದೇ ಅಲ್ಲದೆ ಹಳ್ಳಿಯ ರಸ್ತೆ ಏನಿದೆ, ರಸ್ತೆ ಮತ್ತು ರಾಜಕಾಲುವೆ ಮತ್ತು ಸರ್ಕಾರಿ ಓಣಿ, ಇವತ್ತು DK ರವಿ ಅವರು ಇರೋವರೆಗೂ ಅದು ಸಹ ರಾಜಕಾಲುವೆ ಆಗಿತ್ತು. ಆದರೆ ಇವತ್ತು ಬಂದಿರತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದು ರಾಜಕಾಲುವೆ ಅಲ್ಲ, ಸರ್ಕಾರಿ ಕಾಲುವೆ ಅಷ್ಟೇ, ಅದು ಕಾಲುವೆ. ಇವತ್ತು ಅದನ್ನು ಸಹ ಮುಚ್ಚಾಕಿ ಇವತ್ತು ಆ ಸರ್ಕಾರಿ ರಾಜಕಾಲುವೆ ಮತ್ತು ಸರ್ಕಾರಿ ಓಣಿ ಖಾಸಗಿಯವರ ಪಾಲಾಗುವಂತೆ ನೋಡ್ಕೊಳ್ತಾ ಇದ್ದಾರೆ. ಅದೇ ಅಲ್ಲದೆ ಇವತ್ತು ಮಾಲೂರು ತಾಲೂಕು ಕಸುಬಾ ಹೋಬಳಿ ಸರ್ವೆ ನಂಬರ್ ಹುರ್ಲಿಗೆರೆ ಸರ್ವೆ ನಂಬರ್ 78-78 P1ರಲ್ಲಿ 2 ಎಕರೆ ಜಮೀನನ್ನ ಈಗ ಹಾಲಿ ಇರ್ತಕ್ಕಂಥ ರಾಜಸ್ವ ನಿರೀಕ್ಷಕರು ಅಂದರೆ RI ಅರುಣ್ ಕುಮಾರ್ ಅವರು ಮತ್ತೆ ಏನೋ ಸಿರಿಸೇದಾರ್ ಇದ್ದಾರಲ್ಲ ಧರ್ಮೇಂದ್ರ ಪ್ರಸಾದ್ ಅಂತೇಳಿ ಇವತ್ತು ಅಕ್ರಮವಾಗಿ ಖಾತೆಯನ್ನು ಪೌತಿವರ್ಸ್ ಖಾತೆಯನ್ನು ಮಾಡಿ ಇವತ್ತು ಖಾಸಗಿಯವರಿಗೆ ಪರಭಾರೆಯನ್ನು ಮಾಡಿದ್ದಾರೆ. 2 ಎಕರೆ ಜಮೀನು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸ್ವತ್ತು. ಇದನ್ನು ಸುಮಾರು ಬಾರಿ ನಾವು ಪ್ರಶ್ನೆ ಮಾಡಿ ಇವತ್ತು ಸರ್ಕಾರಿ ಜಮೀನಿದೆ ಇದನ್ನು ಉಳಿಸ್ಕೊಳ್ಳಿ ಅಂತೇಳಿ ನಾವು ಹೇಳಿದ್ರು ಸಹ ಇದುವರೆಗೂ ಸಹ ಉಳಿಸ್ಕೊಳ್ಳಿಕ್ಕೆ ಅವ್ರ ಕೈ ಸಾಧ್ಯ ಆಗ್ತಾ ಇಲ್ಲ. ಅದೇ ಅಲ್ಲದೆ ಮಡಿವಾಳದಲ್ಲಿ ಸರ್ವೆ ನಂಬರ್ 47, ಆ 47ರಲ್ಲಿ ಮಾಲೂರಿನಲ್ಲಿ ವಾಸ ಇರ್ತಕ್ಕಂಥ ಏನು ರವಿ ರವಿ ಅಂತೇಳಿ ಅರುಣಾ ರವಿ ಅಂತ ಕರೀತಾರೆ. ಇವತ್ತು ಅವ್ರ ಹೆಸರಿಗೆ ಅವರಪ್ಪ ಬದುಕಿದ್ದಾಗ ಮಂಜೂರಾಗಿತ್ತು, ಈಗ ಖಾತೆ ಮಾಡಿಸ್ಕೊಂಡಿದ್ದಾರೆ ಅಂತೇಳಿ 2 ಎಕರೆ ಜಮೀನನ್ನ ಖಾತೆಯನ್ನು ಮಾಡ್ತಾರಲ್ಲ ಈ ರಮೇಶ್ ಇದ್ದಕ್ಕಂಥ ತಹಸೀಲ್ದಾರ್ ರಮೇಶ್ ಅವರು. ಹೀಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನುಗಳನ್ನು ಅಕ್ರಮವಾಗಿ ಇವತ್ತು ಖಾಸಗಿಯವರಿಗೆ ಖಾತೆ ಮಾಡೋದ್ರ ಮುಖಾಂತರ ಇವತ್ತು ಭಾರಿ ಅಕ್ರಮದಲ್ಲಿ ತಾಲೂಕು ಆಡಳಿತ ತೊಡಗಿರ್ತಕ್ಕಂಥದ್ದು ಇವತ್ತು ಖಂಡನೀಯ. ಸರಿ, ಇವತ್ತು ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಫಲರಾಗಿದೆ ತಾಲೂಕು ಆಡಳಿತ. ಸರ್ಕಾರಿ ಜಮೀನುಗಳನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ವಿಫಲ ಆಗಿದೆ ತಾಲೂಕು ಆಡಳಿತ. ಒಂದಲ್ಲ ಎರಡಲ್ಲ, ಇವತ್ತು ಭಾರಿ ಅಕ್ರಮದಲ್ಲಿ ತೊಡಗಿರ್ತಕ್ಕಂಥ RI ಅರುಣ್ ಕುಮಾರ್ ಮತ್ತೆ ಸಿರಿಸೇದಾರ್ ಧರ್ಮೇಂದ್ರ ಪ್ರಸಾದ್ ಈ ಕೂಡಲೇ ಅವರಿಬ್ಬರನ್ನು ಸಹ ಈ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಏನೇನು ಇಲ್ಲಿ ಅಕ್ರಮಗಳಾಗಿದ್ದಾವೆ, ಅವರು ಖಾತೆಗಳು ಮಾಡಿದ್ದಾರೆ, ಅವ್ರ ಬಗ್ಗೆ ಸಹ ತನಿಖೆ ಆಗಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಒತ್ತಾಯಿಸ್ತದೆ ಬಂಧುಗಳೇ.